ರಾಜ್ಯಸಭೆ ಕಲಾಪವನ್ನು ಈಗ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ಎರಡನೇ ಬಾರಿಗೆ ಕಲಾಪವನ್ನು ಮುಂದೂಡಿದರೆ ಸಭಾಪತಿ. ಯಾಕಂದ್ರೆ ಇಲ್ಲಿ ವಿಪಕ್ಷಗಳು ತೀವ್ರ ಗದ್ದಲವನ್ನು ಎಬ್ಬಿಸಿವೆ. ರಾಮ ಮಂದಿರದಲ್ಲಿ ಆದಂತಹ ದೇಣಿಗೆ ಕಳ್ಳತನದ ವಿಚಾರ, ನೀಟ್ ಪರೀಕ್ಷೆಯಲ್ಲಾದಂತಹ ಅಕ್ರಮ, ವಿದ್ಯಾರ್ಥಿಗಳು ಬೀದಿಗಿಳಿದು ನಡೆಸ್ತಾ ಇರುವಂತಹ ಪ್ರತಿಭಟನೆ, ಈ ಎಲ್ಲ ವಿಚಾರವಾಗಿ ಚರ್ಚೆಗೆ ಅವಕಾಶ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಅದರಿಂದಾಗಿ ಆದಂತಹ ಗದ್ದಲ. ಈಗ ಎರಡನೇ ಬಾರಿಗೆ ರಾಜ್ಯಸಭೆ ಕಲಾಪವನ್ನು ಮುಂದೂಡಿದ್ದಾರೆ ಸಭಾಪತಿಗಳು. ನೋಡಿ, ಇವತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯ ವಿಚಾರವಾಗಿ ಮಲ್ಲಿಕಾರ್ಜುನ ಖರ್ಗೆ ಪ್ರಸ್ತಾಪವನ್ನು ಮಂಡಿಸಿದರು. ಜಂತರ್ ಮಂತರ್ನಲ್ಲಿ ಲಾಠಿ ಚಾರ್ಜ್ ಆಗಿರೋ ಬಗ್ಗೆನೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರು ಮಾತನಾಡಿದರು. ನೀಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಆಗಿರುವಂತಹ ಅಕ್ರಮ, ಯುವ ಸಮೂಹ ಕೇಳ್ತಾ ಇರುವಂತಹ ಒಂದು ಪ್ರಶ್ನೆ, ಆ ಪ್ರಶ್ನೆಗೆ ಏನಿದೆ ಉತ್ತರ ಸರ್ಕಾರದಿಂದ? ಕೇಂದ್ರ ಸರ್ಕಾರ ಯಾಕೆ ಗಪ್ಚುಪ್ಪಾಗಿ ಕೂತಿದೆ? ಯಾಕೆ ಇಲ್ಲಿ ಇಷ್ಟೊಂದು ಜನ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಇದ್ರು ಕೂಡ, ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಗೆ ಒತ್ತಡ ಕೇಳಿ ಬರ್ತಾ ಇದ್ರು ಕೂಡ, ಯಾಕೆ ಅವ್ರನ್ನ ಇನ್ನೂ ಕೂಡ ಕ್ಯಾಬಿನೆಟ್ ನಲ್ಲಿ ಇಟ್ಕೊಂಡಿದ್ರಿ? ಅಂಥದ್ದೇನು ಅವಶ್ಯಕತೆ ಇದೆ? ಅಥವಾ ಇದ್ರ ಬಗ್ಗೆ ಅಟ್ಲೀಸ್ಟ್ ಒಂದು ಮಾತಾಡಬೇಕಲ್ಲ. ರಾಜ್ಯಸಭೆ ಕಲಾಪ ಈಗ ಮುಂದೂಡಿಕೆ ಮಾಡಲಾಗಿದೆ. ಅದಕ್ಕಿಂತ ಮುಂಚೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯಸಭೆಯಲ್ಲಿ ಮಾತನಾಡಿದ್ರು. ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿಚಾರವಾಗಿ ಪ್ರಸ್ತಾಪ ಮಾಡಿದ್ರು. ಬನ್ನಿ. I am thankful to you. You have given me an opportunity to put forth my views about this paper leak and NEET examination घोटाला. And no, चंदा चोरी तो है ही है, सब उसके समर्थक उधर बैठे हैं, लेकिन सर ये स्टूडेंट का मामला है, ये स्टूडेंट का मामला है जो लाखों बच्चों की जो भविष्य है, उनके भविष्य के बारे में मैं बात कर रहा हूं. और उसके लिए आज यहाँ जंतर मंतर पे हजारों बच्चे वहां पर आए हैं, वहां लाठी चार्ज हो गया है. गवर्नमेंट अपने बात रखने के लिए दिल्ली आते हैं, उनके ऊपर ऐसी लाठी चार्ज अगर होती है और उनको अगर ऐसा डराया जाता है तो ये डेमोक्रेसी नहीं है. और सरकार इसके बारे में सोचने के लिए हम 10 बार बोले, लेकिन वो सरकार सोच रही नहीं, उल्टा बच्चों को, नौजवानों को तंग कर रही. एक तरफ अनएम्प्लॉयमेंट चल रहा है, दूसरे तरफ बच्चों का एग्जामिनेशन बर्बाद हो रहे. तो ये सत्ता में रहने के लायक नहीं है. सर, बहुत सारे इश्यूज आप लोगों ने उठाने की बात की है इस बार. चंदा चोरी, ये भी हमारा इश्यू है. 2 इश्यूज जो हम उठाए हैं. और चंदा भगवान के नाम पे उन्होंने चंदा जमा किए करोड़ों रुपए, और करोड़ों रुपए की लूट हो रही है. राम भक्त क्या है, भगवान के नाम से पैसे वसूल कर रहे हैं और भक्तों को बांट रहे हैं, उनके भक्त चोरी कर रहे हैं. उसके और सारा मोदी साहब इसकी जिम्मेदारी लेना चाहिए, क्योंकि खुद मोदी साहब ने ट्रस्ट बनाया, खुद मोदी साहब ने लोगों को चुना, नॉमिनेट किया, और उन्हीं के लोग अगर चोरी कर रहे हैं तो उसकी जिम्मेदारी उनकी होती है. ಇದು ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತುಗಳು. ಒಂದು ಕಡೆ ನೀಟ್ ಪರೀಕ್ಷೆ ಪತ್ರಿಕೆಯಲ್ಲಿ ಆದಂಥ ಒಂದು ಅಕ್ರಮ, ಅದನ್ನು ಕೇಳೋದಕ್ಕೆ ಬಂದಿರುವಂಥ ವಿದ್ಯಾರ್ಥಿಗಳು, ಅವ್ರ ಮೇಲೆ ಆಗುವಂಥ ಒಂದು ಲಾಠಿ ಚಾರ್ಜ್, ಇದನ್ನು ಖಂಡಿಸಿ ನಾವು ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡುತ್ತಾ ಇವತ್ತು ವಿಪಕ್ಷಗಳೆಲ್ಲರೂ ಕೂಡ ಒಗ್ಗಟ್ಟಾಗಿ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅನ್ನುವಂಥದ್ದನ್ನು ಹೇಳಿದ್ರು. ಜೊತೆಗೆ ಇನ್ನೊಂದು ವಿಚಾರ, ರಾಮ ಮಂದಿರದಲ್ಲಿ ಆಗಿರುವಂಥ ಒಂದು ದೇಣಿಗೆ ಕಳ್ಳತನದ ವಿಚಾರ. ಇದರಲ್ಲಿ ನೇರ ಅವರು ನರೇಂದ್ರ ಮೋದಿ ಅವರನ್ನ ಪ್ರಧಾನಿಗಳನ್ನ ಆರೋಪಿಗಳು ಅಂತ ಹೇಳಿ ಮಾಡಿದ್ದಾರೆ. ಯಾಕಂದ್ರೆ ಅವರು ಕೂಡ ಇದರ ಉತ್ತರದಾಯಿತ್ವವನ್ನು ವಹಿಸ್ಕೋಬೇಕು ಅನ್ನುವಂಥ ಒಂದು ಮಾತುಗಳನ್ನು ಖರ್ಗೆ ಅವರು ಹೇಳಿದ್ದಾರೆ. ಇನ್ನು ಲೋಕಸಭೆ ಕಲಾಪ ಮತ್ತೆ ಮುಂದೂಡಿಕೆ ಮಾಡಲಾಗಿದೆ. ನೀಟ್ ಹಗರಣ ಖಂಡಿಸಿ ವಿಪಕ್ಷ ಸದಸ್ಯರು ಘೋಷಣೆಯನ್ನ ಕೂಗಿದ್ರು, ಗದ್ದಲ ಉಂಟಾಯಿತು. ಸದನದ ಬಾವಿಗಿಳಿದು ಪ್ರತಿಭಟನೆಯನ್ನ ಮಾಡೋದಕ್ಕೆ ಮುಂದಾದ್ರು. ಆ ಹಿನ್ನೆಲೆಯಲ್ಲಿ ಈಗ ಲೋಕಸಭೆ ಕಲಾಪವನ್ನು ಮತ್ತೆ ಮುಂದೂಡಿಕೆ ಮಾಡಿದ್ದಾರೆ ಸ್ಪೀಕರ್.
ಸೊ ಅಲ್ಲಿಗೆ ಲೋಕಸಭೆ ಕಲಾಪ ಮತ್ತು ರಾಜ್ಯಸಭೆ ಕಲಾಪ ಎರಡನ್ನೂ ಕೂಡ ಈಗ ಸದ್ಯಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ಈಗ ನಾವು ಮಾತಾಡ್ತಾ ಇದ್ವಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೊರಗಡೆ ಬಂದು ರಾಜ್ಯಸಭಾ ಕಲಾಪ ಯಾವಾಗ ಮುಂದೂಡಿಕೆ ಆಯಿತು ಅವರು ಹೊರಗಡೆ ಬಂದು ಮಾತನಾಡಿದ್ರು. ರಾಮ ಮಂದಿರದಲ್ಲಿ ಆಗಿರುವಂಥ ಒಂದು ದೇಣಿಗೆ ಕಳ್ಳತನದ ವಿಚಾರವಾಗಿ ಪ್ರಧಾನಮಂತ್ರಿಗಳು ಇದರ ಒಂದು ಉತ್ತರದಾಯಿತ್ವವನ್ನು ವಹಿಸ್ಕೋಬೇಕು. ಯಾಕಂದರೆ ಅವರೇ ಟ್ರಸ್ಟ್ ನಿರ್ಮಾಣ ಮಾಡಿದ್ದು, ಟ್ರಸ್ಟ್ನ ಸದಸ್ಯರನ್ನು ಆಯ್ಕೆ ಮಾಡಿದಂಥವ್ರು ಅವರು. ಆದರೆ ಅವರು ಆಯ್ಕೆ ಮಾಡಿರುವಂಥ ಸದಸ್ಯರೇ ಹೀಗೆ ಕಳ್ಳತನ ಮಾಡ್ತಾರೆ ಅಂತ ಹೇಳಿದ್ರೆ ಯಾರು ಜವಾಬ್ದಾರಿಯನ್ನು ವಹಿಸ್ಕೋಬೇಕಾದ್ರೆ ನೇರ ಇಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಜವಾಬ್ದಾರಿಯನ್ನು ವಹಿಸ್ಕೋಬೇಕು ಅನ್ನುವಂಥ ಒಂದು ಮಾತುಗಳನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ತಮ್ಮ ಪ್ರತಿಭಟನೆಯ ಸಂದರ್ಭದಲ್ಲಿ ಹೇಳಿದ್ದಾರೆ. ऑर्डर पर लाना है, आप प्लीज बी सीटेड. No. This type of behavior is not good. Repeatedly we are doing this. No, madam. No.